ಯಾವುದು ಇಳ್ಕಲ್ಲಲ್ವಾ. ಗ್ಯಾಸ್ಟ್ರಿಕ್ಕು ಪ್ಲಸ್ ಮೈಗ್ರೇನ್ ಬಂತು ಅಂತಂದರೆ ಸಿವಿಯರ್ ಹೆಡ್ಏಕು. ಒಂದು ಸೈಡು ಇಲ್ಲಿ ಈ ಭಾಗದಲ್ಲಿ ತಲೆ ಹೊಡ್ತಾ ಬರುತ್ತೆ. ಆಮೇಲೆ ವಾಂತಿ ಆಗ್ತದ, ವಾಂತಿ ಇರ್ತದ. ಉಪ್ಪು ಹುಳಿ ವಾಂತಿ. ಉಪ್ಪು ವಾಂತಿ ಆದ್ಮೇಲೆ ತಲೆನೋವು ಕಡಿಮೆ ಆಗ್ತದ. ಸ್ವಲ್ಪ ಕಡಿಮೆ ಬರ್ತಿರೋವಾಗ ಮತ್ತೆ ಸ್ಟಾರ್ಟ್ ಆಗಿ ಮದುವೆ ಬರ್ತದೆ. ಎಷ್ಟು ದಿವಸಕ್ಕೊಂದ್ಸರಿ ತಲೆನೋವು ಬರ್ತಾ ಇದೆ? ಈಗ ಮೊದಲೆಲ್ಲ ತಿಂಗಳಿಗೆ 2 ತಿಂಗಳಿಗೆ ಬರ್ತಾ ಇತ್ತು. ಈಗ 20 ದಿನ ಆಗಿದೆ. ಈಗ 10 ದಿನಕ್ಕೆ 15 ದಿನಕ್ಕೆ ಬರ್ತದೆ. 15 ದಿನಕ್ಕೆ. ಅವಾಗ ತಲೆನೋವು ಬಂದಾಗ ಮತ್ತೆ ನಾವೇನು ಮಾತ್ರೆ ತಗೊಂತೀರ? ಏನಿಲ್ರಿ, ಏನು 3 ದಿನ ಏನು ಹಾಕಂಗಿಲ್ಲ ಹೊಟ್ಟೆ ಒಳಗಡೆ. ಊಟನೂ ಸೇರಂಗಿಲ್ಲ. ಏನಿಲ್ರಿ, ನೀರು ಸದ್ಯ ಕುಡ್ದಂಗಿಲ್ಲ. ನೀರು ಕೂಡ ಹಂಗೆ ವಾಂತಿ ಆಗ್ಬಿಡ್ತದೆ. ಮತ್ತೆ ಏನ್ ಕುಡಿದ್ರು ಉಪ್ಪಾಗೆ ಬರುತ್ತೆ, ಹುಳಿ ಉಪ್ಪು. ಸರಿ. ಉಪವಾಸ ಇದ್ರೆ ಆರಾಮಾಗುತ್ತೆ. ನಾನು ಏನು ತೋರಿಸಿದ್ರೆ ಆಸ್ಪತ್ರೆಗೆ ತಾನಾಗಿ ಆರಾಮಾಗುತ್ತೆ. ಗ್ಯಾಸ್ಟ್ರಿಕ್ ಎಷ್ಟು ವರ್ಷದಿಂದ ಇದೆ? 20 ವರ್ಷ 30 ವರ್ಷ ಆಯ್ತು. 30 ವರ್ಷದಿಂದ ಇದೆ. ಎಲ್ಲ ಕಡೆ ತೋರಿಸಿ ಆಯ್ತಾ? ಎಲ್ಲ ತೋರಿಸಿ. ಎಷ್ಟು ಹಾಸ್ಪಿಟ್ಲ್ ಆದವು? ಎಲ್ಲ ಹುಬ್ಳಿ ಬಾಗಲಕೋಟೆ. ಯಾವ ಹಾಸ್ಪಿಟ್ಲ್ ಹೆಸರು ಹೇಳಕ್ ಬೇಡ. ಒಟ್ಟು ಒಂದು ಅಂದಾಜು ಎಷ್ಟು ಹಾಸ್ಪಿಟ್ಲ್ ಆಗಿದಾವೆ? ಹುಬ್ಳಿ, ಬೆಳಗಾಂ, ಧಾರವಾಡ ಎಲ್ಲ ಆದವು. ನಿಮ್ಮ ಇಳ್ಕಲ್ಲಾಗ ಎಲ್ಲ ಆದವು. ಹೌದ್ರಾ? ಪ್ರಯೋಜನ ಆಯ್ತಾ? ಏನು ಪ್ರಯೋಜನ? ಸೌಂಡ್ ಒಂದು ತಿಂಗಳ 2 ತಿಂಗಳ ಆರಾಮಾಗುತ್ತೆ ಮಾತ್ರೆ ತಗೊಂಡಾಗ ಅಷ್ಟೇ. ಮತ್ತೆ ಗ್ಯಾಸ್ಟ್ರಿಕ್ ಪಾಂಡಿ ಹೆಸರನ್ನೆಲ್ಲ ತೊಗೊಂಡು ಆರಾಮಾಗಿ. ಅದು ಜಾಸ್ತಿ ಆದ್ರೆ ಮತ್ತೆ ತ್ರಾಸ ಆಗೋದು. ಆ ಟ್ಯಾಬ್ಲೆಟ್ ಜಾಸ್ತಿ ಆದ್ರೆ ಮತ್ತೆ ಮಾತ್ರೆ ತಗೊಂಡು ಇನ್ನೊಂಥರ ಸಮಸ್ಯೆ ಬಿಟ್ಬಿಟ್ರೆ ಬಿಟ್ಟಾಗ ಆರಾಮಾಗ್ತದೆ. ನೋಡಿ, ಈಗ ಇದರಿಂದನೇ ನೀವು ಅರ್ಥ ಮಾಡ್ಕೋಬಹುದು ಗ್ಯಾಸ್ಟ್ರಿಕ್ಕಿಗೂ ಮೈಗ್ರೇನಿಗೂ ಸಂಬಂಧ ಇದೆ. ಈಗ ಮೈಗ್ರೇನ್ ವಾಸಿ ಆಗಲ್ಲ ಅಂತ ಹೇಳಿರ್ತಾರೆ ನಿಮಗೆ ಸಾಮಾನ್ಯವಾಗಿ ಡಾಕ್ಟರ್ಸ್. ಹೇಳಿದಾರಲ್ಲ, ಇದು ಜೀವನ ಪರ್ಯಂತ ಇರದೆ ಅಂತ ಹೇಳಿರ್ತಾರೆ. ಬಟ್ ಆಯುರ್ವೇದದ ಪ್ರಕಾರ ಯಾವಾಗ ಹೊಟ್ಟೆನಲ್ಲಿ ಆ್ಯಸಿಡ್ ಅಂಶ ಜಾಸ್ತಿ ಆಗ್ತದೆ, ಪಿತ್ತ ಅಂತೀವಿ ನಾವು ಸಂಸ್ಕೃತದಲ್ಲಿ, ಆ ಪಿತ್ತ ಜಾಸ್ತಿ ಆಗ್ತದೆ. ಆ ಪಿತ್ತ ನೆತ್ತಿಗೇರಿ ಹೀಟ್ ಜಾಸ್ತಿ ಆಗಿ ಆ ಪಿತ್ತದಿಂದ ಬರೋಂಥ ತಲೆನೋವು ಇದು. ಶೀತ ನೆಗಡಿ ಆಗಿ ಬರೋಂಥ ತಲೆನೋವು ಬೇರೆ. ನಿಮಗೆ ಶೀತ ನೆಗಡಿ ಆಗದೇ ಇಲ್ಲ. ನಿಮ್ಮ ಬಾಡಿ ಯಾವಾಗಲೂ ಹೀಟ್. ನೀರಲ್ಲಿ ತೋರಿಸ್ಕೊಂಡು ನೀರಾಗಿ ಇದ್ರೆ ಏನೇನು ಆಗಲ್ಲ. ನಿಮ್ಮ ಬಾಡಿ ಸ್ವಲ್ಪ ಬಿಸಿಲು ಬಿಡ್ತಂದ್ರೆ ಹೌದಾ? ಬಿಸಿಲಿಗೆ ಹೋದ್ರೂ ತಲೆನೋವು ಬರ್ತದೆ, ಸೌಂಡ್ ಕೇಳಿದ್ರು ತಲೆನೋವು ಬರ್ತದೆ, ಊಟ ಮಾಡೋದು ಲೇಟ್ ಆದ್ರೂ ಹಸ್ಕೊಂಡ್ರು ತಲೆನೋವು ಬರ್ತದೆ. ಹಿಂಗೇನು ಸರ್, ಊಟ ಉಪವಾಸ ಇದ್ರೆ ಆರಾಮ ಇರ್ತೀರಾ? ಒಟ್ಟೆ ನೀವು ಊಟ ಮಾಡಲಿಲ್ಲ ಅಂದ್ರೆ ಏನು ಖಾಯನ ಬರಲ್ಲ. ಟೋಟಲಿ ನಾನು ಹೇಳಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ, ಹೇಳಕ್ಕೆ ಏನು ಹೋಗ್ತಾ ಇದ್ದೀನಿ ಅಂತಂದರೆ, ಹೊಟ್ಟೆಗೂ ಈ ಮೈಗ್ರೇನಿಗೂ ನೇರ ಸಂಬಂಧ ಇದೆ. ಇದು ಪಿತ್ತಜ ಶಿರಶೂಲ ಅಂತ ಹೇಳ್ತೀವಿ. ಪಿತ್ತದಿಂದ, ಉಷ್ಣದಿಂದ, ಹೀಟಿಂದ ಬಂದಿರೋಂತಹ ತಲೆನೋವು ಬಂದಿದೆ ಅಂತಂದರೆ ತಲೆಯಲ್ಲಿರೋಂಥ ಸಮಸ್ಯೆ ಅಲ್ಲ, ಇದು ಹೊಟ್ಟೆಯಲ್ಲಿರೋಂಥ ಸಮಸ್ಯೆ. ಹೊಟ್ಟೆಯಲ್ಲಿರೋಂತಹ ಆ್ಯಸಿಡ್ ಲೆವೆಲನ್ನು ಕಮ್ಮಿ ಮಾಡಿದರೆ, ಆ್ಯಸಿಡ್ ಮೇಲಕ್ಕೆ ರೈಸ್ ಆಗದಂಗೆ ಮೋಷನ್ ಮುಖಾಂತರ ಕೆಳಗಡೆ ಹೋಗಂಗೆ ಮಾಡಿದರೆ ಪಿತ್ತ ನೆತ್ತಿಗೆ ಇರಲ್ಲ, ತಲೆನೋವು ಬರಲ್ಲ. ಹೊಟ್ಟೆಯನ್ನು ಸರಿ ಮಾಡಿದರೆ ನಾವು ತಲೆನೋವಿಗೆ ಮಾತ್ರ ಎಷ್ಟು ಕೊಟ್ಟರೂ ಕೂಡ ಅದು ಕೇವಲ ತಾತ್ಕಾಲಿಕ. ಹೊಟ್ಟೆ ಸರಿ ಮಾಡ್ಕೊಂಡ್ರೆ ಮಾತ್ರ ಅದು ಶಾಶ್ವತವಾದಂತಹ ಪರಿಹಾರ. ಮೋಷನ್ ಕ್ಲಿಯರ್ ಇದೆಯಾ? ಮೋಷನ್ನು ಕ್ಲಿಯರ್ ಇಲ್ಲ. ಯಾಕೆ? ಮೋಷನ್ ಅರ್ಥ ಆಯ್ತಾ? ಕರುಳಲ್ಲಿ ಮಲ ಕಟ್ಕೊಂಡಾಗ ನೀವು ಹೊಟ್ಟೆಲಿರುವಂತಹ ಆ್ಯಸಿಡ್ ಆಗಿರ್ಬೋದು, ಪಿತ್ತ ಆಗಿರ್ಬೋದು, ಕಲ್ಮಶ ದೋಷ ಆಗಿರ್ಬೋದು ಕೆಳಗಡೆ ಹೋಗ್ತಾ ಇಲ್ಲ ಮಲಮಾರ್ಗದಲ್ಲಿ. ಮಲಮಾರ್ಗ ಬ್ಲಾಕ್ ಆದಾಗ ಅದು ಉಲ್ಟಾ ಬರ್ತಾ ಇದೆ, ರಿವರ್ಸ್ ಹೊಡಿತದೆ. ಆ ಪಿತ್ತ ನೆತ್ತಿಗೇರಿ ಸಿಕ್ಕಾಬಟ್ಟೆ ತಲೆನೋವು ಬರ್ತದೆ. ಸಿಡಿ ಬರ್ತದಲ್ಲ, ಸಿಟ್ಟು ಬರ್ತದಲ್ಲ, ಗಾಬರಿ ಆಗೋದು, ಸುಸ್ತಾಗೋದು, ನೆಗೆಟಿವ್ ಥಾಟ್ಸ್ ಬರೋದು, ಇದೆಲ್ಲದೂ ಕೂಡ ಇದು ಕಾರಣ. ಇದಕ್ಕೆ 2 ಗಂಟೆವರೆಗೆ ನಿದ್ದೆ ಬರೋದ್ರೆ 2 ಗಂಟೆ ಆದಮೇಲೆ ಬರಂಗಿಲ್ಲ. ಇದಕ್ಕೆ ಪಿತ್ತಹರ ಚಿಕಿತ್ಸೆ ಅಂತ ಇರ್ತದೆ. ಶೀತ ಪಿತ್ತ, ಆಮ್ಲ ಪಿತ್ತ, ಇದೆಲ್ಲ ಪಿತ್ತಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು. ಇದನ್ನು ಕೊಟ್ಟಲ್ಲಿ 100ರಲ್ಲಿ 90 ಜನಕ್ಕಂತೂ ಆರಾಮಾಗಿದೆ. ಇಲ್ಲಿ ಮೈಗ್ರೇನ್ ಆರಾಮಾಗಿರೋದೆಲ್ಲ ನೋಡಿದಿರಲ್ಲ, ಗ್ಯಾಸ್ಟ್ರಿಕ್ ಆರಾಮಾಗಿರೋದೆಲ್ಲ ನೋಡಿದಿರಲ್ಲ, ಎಲ್ಲ ಕೇಳ್ಕೊಂಡೇ ಬಂದಿದ್ದೀರಲ್ಲ. ನಾನು ಕರೆಕ್ಟಾಗಿ ನಾನು ಹೇಳ್ದಂಗೆ ಕೆಲವು ಮೆಡಿಸಿನ್ಸ್ ತಗೊಳ್ರಿ, ಜೊತೆಗೆ ಕೆಲವು ಪಥ್ಯಗಳನ್ನ ಮಾಡ್ಕೊಂತ ಹೋಗ್ರಿ, ಸರಿ ಹೋಗ್ತದೆ. ಓಕೆ. ಈಗ MRI ಮಾಡಿಸಿದಿರಲ್ವ ನೀವು? MRI ರಿಪೋರ್ಟ್ನಾಗ ಏನು ಹೇಳ್ತಾರೆ? ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ, ಹೌದಲ್ಲ? ಅದು MRI ಮಾಡಿಸೋದು ವೇಸ್ಟ್. ಸಮಸ್ಯೆ ತಲೆಯಲ್ಲಿಲ್ಲ. ಈ ತಲೆನೋವು ಬರ್ತಿರೋದು ಹೊಟ್ಟೆ ಸಮಸ್ಯೆಯಿಂದ. ತಲೆಯಲ್ಲಿ ನೋವು ಬರ್ತಿದ್ದ ಕೂಡಲೇ ತಲೆಯಲ್ಲಿ ಚೆಕ್ ಮಾಡಿದರೆ ಏನು ಕಾಣಲ್ಲ, MRI ರಿಪೋರ್ಟ್ ನಾರ್ಮಲ್. ಆಮೇಲೆ ಕೊನೆಗೆ ನೋಡಿ ಚಿಕಿತ್ಸೆ ಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಕೊಡೋಕ್ಕಾಗದಲ್ಲೇ ಕೊನೆಗೆ ಮಾನಸಿಕ ವಿಕಾರ ಬಂದಿದೆ ನಿಮಗೆ ಅಂತ ಹೇಳಿದಾರಲ್ಲ. ಮಾನಸಿಕ ವೈದ್ಯರ ಹತ್ರ ಕಳಿಸಿ ಮಾನಸಿಕ ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ರ? ಅದನ್ನು ಸ್ಟಾರ್ಟ್ ನಿದ್ದೆ ಗುಳಿಗೆ ಕೊಟ್ಟು
ಸ್ವಲ್ಪ ದಿನ ಅದು ಒಂದು 2 ತಿಂಗಳ 3 ದಿನ ಆರಾಮ ಇರುತ್ತೆ. ಹ್ಞೂ ಮತ್ತೆ ಹಂಗೆ ಆ ನಿದ್ದೆ ಮಾತ್ರ ತಗೋಣಕ್ಕನ ಆ ಥರ ಪ್ರಾಬ್ಲಮ್ ಆಗತ್ತೆ. ಮತ್ತೊಂದು ಮತ್ತೆ ಬೇರೆ ಥರದ ಸಮಸ್ಯೆ. ಬೇರೆ ಸಮಸ್ಯೆ ಮತ್ತೆ ಅದು ಜಾಸ್ತಿ ಆಗುತ್ತೆ. ಬಿಟ್ಬಿಟ್ರಿ ಯಾವುದೇ ಮೆಡಿಸಿನ್ ರೀ ಅದು ಏನಾದ್ರು ಬಂತಂದ್ರೆ ಉಪವಾಸ ಮಾಡಿಬಿಡೋದು. ಉಪವಾಸ ಮಾಡಿದ್ರೆ ಅಂದ್ರೆ ಆರಾಮ. ಸ್ವಲ್ಪ ಊಟ ಮಾಡಿದ್ರೆ ಅಗ್ಗಿ ಇಕ್ಕಿ ಮತ್ತೆ ಊಟ ಮಾಡಿದ್ರೆ ಆರಾಮಾಗಿರ್ತದೆ. ಹೌದು, ಎಷ್ಟು ದಿನ ಅಂತ ಉಪವಾಸ ಮಾಡೋಕ್ಕೆ ಸಾಧ್ಯ? ಹಿಂಗೆ ಮಾಡ್ತಾ 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 ವೀಕ್ ಆಗಿದ್ದೀರಿ ನೀವೀಗ. ಈಗ ಎಷ್ಟು ಕೆಜಿ ಕಮ್ಮಿ ಆಗಿದ್ದೀರಿ? ಈಗ ಒಂದು ಮೊದಲೆಲ್ಲ 52 ಕೆಜಿ ಇದ್ರಿ. ಈಗ 45-46 ಕೆಜಿ ಅಷ್ಟೇ ಇರುತ್ತೆ. 45-46 ಹಿಂಗೆ ಬರ್ತಾ 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 ವೀಕ್ ಆಗ್ಬಿಡ್ತೀರಿ ಮನುಷ್ಯ, ಹೌದಾ? ಅಷ್ಟೇ 45-46. ಸ್ವಲ್ಪ ಆರಾಮಿದ್ದಾಗ ಸ್ವಲ್ಪ ಸರಿಯಾಗಿ ಊಟ ಮಾಡಿಬಿಡ್ತೀವಿ. ಅಲ್ಲಿ ಕವರ್ ಮಾಡ್ತೀವಿ ಅಂತಂದ್ರೆ 3 ದಿನ 4-5 ದಿನ ಪೂರ ಕಡಿಮೆ ಮಾಡ್ಬೇಕು. ಆರಾಮಾಗ್ಬಿಟ್ಟು ವಡ್ಡಿ ಎಲ್ಲ ಊಟ ಪತ್ತೆ ಮಾಡಿ. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದಾರ? ಎಲ್ಲ ನಾರ್ಮಲ್ಲು. ಇಲ್ಲಿ ನೋಡ್ಸಿ ಇಲ್ಲಿ ಬ್ಲಡ್ ಟೆಸ್ಟು ನಾರ್ಮಲ್ಲು, ಸ್ಕ್ಯಾನಿಂಗು ನಾರ್ಮಲ್ಲು, ಆಮೇಲೆ ಎಂಡೋಸ್ಕೋಪಿ ಮಾಡಿದಾರ? ಎಂಡೋಸ್ಕೋಪಿ ಮಾಡಿದ್ದಾರೆ. ಎಂಡೋಸ್ಕೋಪಿನೂ ನಾರ್ಮಲ್ಲು. ಅಲ್ಲಿ ಅವರು ನಿಮ್ಮ ಪಿತ್ತ ಮೇಲೆ ಇರ್ತದೆ ಅಂತ ಹೇಳಿ ಅದಕ್ಕೆ ಪರಿಹಾರ ಏನಂತೆ? ಅದನ್ನೇ ಕೊಟ್ಬಿಟ್ರು. ಗ್ಯಾಸ್ಟ್ರಿಕ್ ಬ್ಯಾಂಡಿ ಇವನ್ನ ಕೊಟ್ಟರು. ಮತ್ತೆ ಹೆಂಗಂತ ಇನ್ಫೆಕ್ಷನ್, ನೀರಿಂದ ಇನ್ಫೆಕ್ಷನ್ ಆಗ್ತಿದೆ, ಅದರಿಂದ ಇನ್ಫೆಕ್ಷನ್ ಆಗ್ತಿದೆ ಅಂತ ಹೇಳಿ ಆಂಟಿಬಯೋಟಿಕ್ಸ್ ಕೊಟ್ಟರು. ಆಂಟಿಬಯೋಟಿಕ್ಸ್ ಕೊಟ್ಟರು ಅಂತ ಇದ್ರಾಗ ಹಯಾಟಸ್ ಹರ್ನಿಯಾ ಅಂತ ಬಂದಿದೆ. ಇಲ್ಲಿ ವಾಲ್ ಲೂಸ್ ಆಗಿದೆ ಅಂತ ಹೇಳಿದ್ರ, ಅದನ್ನ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರ. ಇನ್ನು ಹೊಟ್ಟೆ ಏನು ನೋವು ಅನ್ನೋದೇ ಇಲ್ಲ ಸರ್, ಅಲ್ಲಿ ಏನೇನು ನೋವಿಲ್ಲ. ಅಲ್ಲ, ರಿಪೋರ್ಟ್ ಅಲ್ಲಿ ಹಯಾಟಸ್ ಹರ್ನಿಯಾ ಅಂತ ಇದೆ. ಹೇಳಿದಾರಲ್ಲ ಅವ್ರು ನಿಮಗೆ, ಇಲ್ಲಿ ಲೂಸ್ ಆಗಿದೆ ಅಂತ ಹೇಳಿದ್ದಾರೆ. MRI ರಿಪೋರ್ಟ್ ನಾರ್ಮಲ್ಲು. ಮತ್ತೆ ಇನ್ನು ಯಾವ ಟೆಸ್ಟ್ ಮಾಡೋ ಬಾಕಿ ಅದಾವಂತ? ಏನಿಲ್ಲ ಸರ್, ಎಲ್ಲ ಮುಗಿದಾಗ ಎಲ್ಲ ಮಾಡಿದ್ದಾರೆ. ಒಂದ್ಸಲ ಹೋಗಿದ್ವಿ, 2ನೇ ಸಲ ಹೋದಾಗ ಏನಿಲ್ಲ ಆರಾಮದೇ ಬರ್ಬೇಡ್ರಿ ಅಂತ ಹೇಳ್ರು. ಬರ್ಬೇಡ್ರಿ, ನೀವು ಹೋಗಿ ಮಾನಸಿಕ ಡಾಕ್ಟರ್ ತೋರಿಸಿ ಹೇಳ್ರಿ ಅಂತ. ಮತ್ತೆ ಅವ್ರು ಏನಿಲ್ಲ ಮತ್ತೆ ತಲೆ ಸ್ಕ್ಯಾನ್ ಮಾಡ್ಬೇಕಂತ ಹೇಳಿದ್ರು ಇವರೇ. ಮತ್ತೇನೋ ಸರಿ ತಲೆ ಸ್ಕ್ಯಾನ್ ಮಾಡ್ಬೇಕು. ಮೊದಲು ಬೇರೆ ಮಾಡಿದ್ರೆ ಇವ್ರು ಬೇರೆ. ಅದು ಮೈಗ್ರೇನ್ಗೆ ಇದಕ್ಕೆ ಸಂಬಂಧ ಇಲ್ಲ, ಅದು ಇದಕ್ಕೆ ಬೇರೆ ಸ್ಕ್ಯಾನ್ ಮಾಡ್ಬೇಕಂತ ಹೇಳಿದ್ರು. ನನಗೆ ಉಪವಾಸ ಇದ್ರೆ ಯಾವ ಮೈಗ್ರೇನ್ ಬರಲ್ಲ, ಏನೋ ಬರಲ್ಲ. ಸ್ವಲ್ಪ ಇತಿ ಸ್ವಲ್ಪ ಊಟ ಮಾಡಿಬಿಟ್ಟು ಏನಿಲ್ಲ. ಈಗ ಮೊನ್ನೆ ಬಂದಿತ್ರಿ, ಈಗ ಎಷ್ಟು ಈ ಎಲ್ಲ ಈಗ ಒಂದು ಸೈಡ್ ಬಂದಿರಿ, ಈಗ 3-4 ದಿನ ಆಗ್ತದೆ. ಇದೆಲ್ಲ ಜಗತ್ರಿ ಎಲ್ಲ ಎಲ್ಲ ಇದೆ. ಸ್ವಲ್ಪ ಊಟ ಹಾಕಿ ಕಡಿಮೆ ಮಾಡಿದ್ರೆ ಆರಾಮ. ನಾನು ಹೇಳ್ದಂಗೆ ಮಾಡ್ಕೊಂತ ಹೋಗ್ರಿ, ಆರಾಮ. ಓಕೆನಾ? ಒಳ್ಳೆಯದಾಗಲಿ.